ನೋಡಿ ಮೇಡಮ್, ಇದೊಂದು ಬೇಸರದ ಸಂಗತಿ. ಹೇಳಬೇಕು ಅಂದರೆ ಇದು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳಿದ ಇತಿಹಾಸ ಇದೆ. ಆಮೇಲೆ ನಮ್ಮ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಸಾಂಸ್ಕೃತಿಕ ನಗರವನ್ನು ಸರ್ವನಾಶ ಮಾಡಕ್ಕೆ ಹೊರಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮಾನದಂಡವನ್ನು ಜನರೇ ವಿಧಿಸಬೇಕು. ಇವ್ರಿಗೆ ಮಾನ ಮರ್ಯಾದಿಲ್ಲ ಮೇಡಮ್. ಇವ್ರಿಗೆ ಇವತ್ತು ಸಾಂಸ್ಕೃತಿಕ ನಗರದ ಇತಿಹಾಸವನ್ನು ತೋರಿಸುವಂಥ ಪರಿಚಯ ಮಾಡಬೇಕು. ಆಮೇಲೆ ಏರಿಯಾಗಳು ಯಾವ್ಯಾವ ರೀತಿ ಇದೆ, ನಮ್ಮ ಮೈಸೂರಿನ ಮ್ಯಾಪ್ ಯಾವ ರೀತಿ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನೂ ಇಲ್ಲ. ಎಲ್ಲ ಖಾಸಗಿ ಕಂಪ್ನಿಯವರು ಏನೇನು ಜಾಹೀರಾತು ಫಲಕಗಳು ಕೊಡ್ತಾರೆ ಅದನ್ನು ಅಡ್ಡದಾರಿಲಿ ಕಾನೂನಾತ್ಮಕವಾಗಿ ಮಾಡ್ತಾಯಿಲ್ಲ. ಇವರು ಕಾನೂನು ಬಹಿರವಾಗಿ, ಸಂವಿಧಾನ ವಿರೋಧಿಯಾಗಿ ಸುಮಾರು ಮೈಸೂರಿನಲ್ಲಿ ಹಾಕಿರ್ತಕ್ಕಂಥ ಭಿತ್ತಿ ಪತ್ರಗಳು, ಈ ಜಾಹೀರಾತು ಫಲಕಗಳು ನೋಡ್ತಾ ಇದ್ರೆ ನಾವೆಲ್ಲ ಫಾರಿನಲ್ಲೋ ಬೇರೆ ಬೇರೆ ದೇಶದಲ್ಲಿ ಇದೀವೋ ಏನೋ ಅಂತ ಗೋಚರಿಸ್ತಾ ಇದೆ. ಸಾಂಸ್ಕೃತಿಕ ನಗರದ ಇತಿಹಾಸವನ್ನೇ ಅಳಿಸುವಂಥ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಒಂದು ಕಡೆ ಹೇಳ್ತಾರೆ, ಆ ಮಕ್ಕಳು ಇಟ್ಕೊಂಡು ಅದೇನೇನೋ ಮಾಡ್ತೀವಿ ಅಂತ ಹೊಸ್ದಾಗಿ ಅದನ್ನ ರೂಪ ಮಾಡ್ತೀವಿ, ಇದನ್ನು ಮಾಡ್ತೀವಿ, ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಇರೋತಿ ಒಂದು ಗರಿನೇ ತಂದಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಖಾಸಗಿ ಕಂಪ್ನಿಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು, ಕನ್ನಡ ಪ್ರಾಧಿಕಾರದವರು, ಅದು ಲೆಕ್ಕದಲ್ಲಿ ನಮ್ಮ ಮನೆ ಹಾಳಾಗೋರು ಬಂದಿರೋ ರಾಜಕಾರಣಿಗಳು ಎಲ್ಲರಿಗೂ ಇವರೆಲ್ಲ ಮಾನ ಮರ್ಯಾದೆ ಬಿಟ್ಟು, ನಾಚಿಕೆ ಏಸಿಗೆ ಬಿಟ್ಟು, ಸಂವಿಧಾನ ಬಿಟ್ಟು, ನಮ್ಮ ಮೈಸೂರಿನ ಇತಿಹಾಸವನ್ನು ಬಿಟ್ಟು ಹಣ ಮಾಡಕ್ಕೆ ನಿಂತಿದ್ದಾರೆ ರಣಹೇಡಿಗಳು. ನಿಜವಾಗ್ಲೂ ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ಇವು MP MLAಗಳು, ಶಾಸಕರು, ನಾವು ನಗರ ಪಾಲಿಕೆ ಸದಸ್ಯರು, ನಗರ ಪಾಲಿಕೆ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲರಿಗೂ ನಾಚಿಕೆ ಆಗಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ನಾವು ಇವ್ರನ್ನ ಖಂಡಿಸ್ತೇವೆ. ಮಾರ್ಗಸೂಚಿ ನಾಮಫಲಕಗಳನ್ನ ಯಾತಕ್ಕೆ ತೆಗೆದಿದ್ದಾರೆ ಅಂದರೆ ಮಾನಗೆಟ್ಟವ್ರ ಅಧಿಕಾರದಲ್ಲಿ ಇರೋದ್ರಿಂದ, ಮಾನಗೆಟ್ಟವ್ರಿಗೆ ಮಾನ ಮರ್ಯಾದೆ ಇಲ್ದಿದ್ದವ್ರಿಗೆ ಹಣದ ಆಸೆಗೆ ಬಂದಿರತಕ್ಕಂಥ ರಣಹೇಡಿಗಳು ಹಣ ಮಾಡಬೇಕು. ಖಾಸಗಿ ಕಂಪ್ನಿಗಳ ಗುಲಾಮರಾಗಿ ಕೆಲಸ ಮಾಡೋರಿಗೆ ಮಾರ್ಗಸೂಚಿ ಎಲ್ಲಿ ಬರುತ್ತೆ, ಮಾರ್ಗಸೂಚಿ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಮಾನ ಮರ್ಯಾದೆ ಬಿಟ್ಟವ್ರು ಇವರು. ಹಣ, ಹೆಂಡ, ಸರಾಯಿ, ಮಕ್ಕಳಿಗೆ, ಜನಗಳಿಗೆ ಏನೆಲ್ಲ ಆಸೆ ಆಕಾಂಕ್ಷೆಗಳು ತೋರಿಸ್ಬೇಕು ಎಲ್ಲ ತೋರಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನಗೆಟ್ಟವ್ರು ಇವತ್ತು ನಮ್ಮನ್ನ ಆಳ್ತಾ ಇರೋದ್ರಿಂದ ನಾವು ನೋಡ್ದಂಗೆ ಇರಬೇಕಾಗಿದೆ ಇವತ್ತು ಪರಿಸ್ಥಿತಿ. ನಗರ ಪಾಲಿಕೆ ಆಯುಕ್ತರು ವಿಫಲರಾಗಿದ್ದಾರೆ, ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಸತ್ಯ ಹೋಗಿದೆ. ರಣಹೇಡಿಗಳು ಟಗರಿಗೆ ಗಿಡ ಕಟ್ ಮಾಡಿದ್ರೆ ಟಗರು ಉಪಯೋಗ ಏನು? ಅದೇನಿದ್ರೆ ಮಾಂಸಕ್ಕೆ ಲಾಯಕು. ಆ ಥರ ಈ ಅಧಿಕಾರಿಗಳು ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡೋದ್ರಿಂದ, ನಾಲಾಯಕ ಅಧಿಕಾರಿಗಳು ನಮ್ಮ ಸಂಸ್ಕೃತಿ ನಗರದಲ್ಲಿ ಇರೋದ್ರಿಂದ ನಾವು ಶಕ್ತಿ ಮೀರಿ ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮ ಎನರ್ಜಿ ಎಷ್ಟು ಅಂತ ಹೋರಾಟ ಮಾಡವ. ಇವತ್ತು 15 ಲಕ್ಷ ಜನ ಇದ್ದಾರೆ ಮೈಸೂರಲ್ಲಿ. ಎಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ದಾರೆ, ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಬದುಕ್ತಾ ಇರೋದ್ರಿಂದ ಮೈಸೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು 15 ಲಕ್ಷ ಜನ ಅವ್ರವ್ರ ಸ್ವಾರ್ಥಕ್ಕೆ ಬದುಕೋದ್ರಿಂದ, ಜಾತಿ ಆಧಾರದ ಮೇಲೆ ಬದುಕೋದ್ರಿಂದ, ಪಕ್ಷದ ಆಧಾರದ ಮೇಲೆ ಬದುಕೋದ್ರಿಂದ, ಹುಚ್ಚು ಅಭಿಮಾನದಿಂದ ಬದುಕೋದ್ರಿಂದ ಇವಕ್ಕೆಲ್ಲ ಮೂಲ ಕಾರಣ. ಯಾಕಂದರೆ ಸಾಂಸ್ಕೃತಿಕ ನಗರ ಉಳಿಬೇಕು, ನನ್ನ ಮಕ್ಕಳಿಗೇನಾದ್ರು ನಾನು ತೋರಿಸ್ಬೇಕು, ಆ ದಿನ ಮಾರ್ಗ ತೋರಿಸ್ಬೇಕು. ನನ್ನ ಮಕ್ಕಳಿಗೇನೋರು ಇಲ್ಲ, ಮಾನ್ಗೆಟ್ಟವರಿಂದ ಹೋಗೋರೆ ಮಾನ್ಗೆಟ್ಟವ್ರು ಜಾಸ್ತಿ ಇರೋದ್ರಿಂದ, ಭ್ರಷ್ಟರಿಂದ ಹೋಗೋರೆ ಜಾಸ್ತಿ ತುಂಬಿ ತುಳುಕ್ತಾ ಇರೋದ್ರಿಂದ ಸಾಂಸ್ಕೃತಿಕ ನಗರಕ್ಕೆ ಈ ಕಂಟಕ ಬಂದು ಒದಗಿದೆ. ಕೆಲವೊಂದು ಕಡೆ ರೂಟ್ ಮ್ಯಾಪ್ ಇದೆ, ಅದು ಕೂಡ ಮರದ ಕೊಂಬೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಅದನ್ನ ತೆರವುಮಾಡೋ ಕೆಲಸನೂ ಆಗ್ತಾ ಇಲ್ಲ ಮೇಡಮ್. ಜಾಹೀರಾತು ಮಾತ್ರ ಬಹಳ ಚೆನ್ನಾಗಿ ಕಾಣಿಸ್ಬೇಕು ಬಂದವ್ರಿಗೆ, ಆ ರೀತಿ ನೋಡ್ಕೊಂತಾರೆ. 100ಕ್ಕೆ 80 ಭಾಗ, 100ಕ್ಕೆ 100 ಭಾಗನೇ ಹಣ ಮಾಡಕ್ಕೆ ಬಂದಿರೋದ್ರಿಂದ ರಣಹೇಡಿಗಳಿಗೆ ಬೇರೆ ಅನ್ಯ ಮಾರ್ಗ ಇಲ್ಲ. ಇವ್ರು ದುಡ್ಡು ಮಾಡ್ಬೇಕು ಮೇಡಮ್, ದುಡ್ಡು ಮಾಡಬೇಕು. ಈಗ ಹೇಳ್ತಾರೆ ಕೆಲವರು, ಈಗ ಪಂಚ ಯೋಜನೆಗಳಿಂದ ನಮ್ಮ ರಾಜ್ಯ ಲಾಸ್ ಆಗ್ತಾ ಇಲ್ಲ. ಇವರು ಬೇರೆ ರಾಜ್ಯಗಳ ಗುಲಾಮರಾಗಿ, ಹೈಕಮಾಂಡ್ ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ನಮ್ಮ ರಾಜ್ಯ ಇನಾಯ ಸ್ಥಿತಿಗೆ ಹೋಗ್ತಾ ಇರೋದು. ಇನ್ನೂ 5 ಪಂಚ ಯೋಜನೆಗಳು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಆಗುವಂಥ ತೆರಿಗೆ, ನಮ್ಮ ರಾಜ್ಯದಲ್ಲಿ ಆಗುವಂಥ ಒಂದು ಲಾಭದಾಯಕವನ್ನು ಯಾರ ಕೈಲಿಂದ ನಿಲ್ಸೋಕ್ಕಾಗಲ್ಲ. ಇನ್ನೂ ಹೆಚ್ಚಿಗೆ ಸವಲತ್ತುಗಳು ಕೊಡ್ಬೋದು. ಆದರೆ ಇವರು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೋಸ್ಕರ ದುಡ್ಡು ಕೊಡಬೇಕು. ಹೈಕಮಾಂಡ್ ಗುಲಾಮರಾಗಿ, ಹೈಕಮಾಂಡಲ್ಲಿ ಇರಲ್ಲ ನಾಯಕರು, ದೊಣ್ಣೆ ನಾಯಕರು, ಅವ್ರು ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ನಮ್ಮ ನಾಡಿಗೆ ಇಷ್ಟೊಂದು ಕಂಟಕ ಬಂದು ಒದಗಿದೆ. ಇವತ್ತು ಪೊಲೀಸ್ ಆಯುಕ್ತರು ಕೆಲಸ ಮಾಡ್ತಾರೆ ಮೇಡಮ್, ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್, ನಗರ ಪಾಲಿಕೆ ಆಯುಕ್ತರು ಕೆಲಸ ಮಾಡ್ತಾ ಇದ್ದೀರಾ. ಮೈಸೂರು ಮಹಾನಗರ ಪಾಲಿಕೆ ಕೆಟ್ಟು ಕೆಸರಾಗೋಗಿದೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಹಣ ಸಿಗುತ್ತೆ, ಎಲ್ಲೆಲ್ಲಿ ನಾಮಫಲಕಗಳಿಗೋಸ್ಕರ ನಮಗೆ ಹೆಚ್ಚು ದುಡ್ಡು ಕೊಡ್ತಾರೆ. ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನೋ ಇಂಗ್ಲೀಷ್ ಓನ್ಲಿ ಕನ್ನಡ, ದಿಸ್ ಈಸ್ ಕರ್ನಾಟಕ. ನಾವೇನು ಅನ್ಬೇಕು? ಬದನೆಕಾಯಿ ಅನ್ಬೇಕು. ಎಲ್ಲೈತೆ ಕನ್ನಡ? ಎಲ್ರಿ ಐತೆ ಕನ್ನಡ? ಸಿದ್ದರಾಮಯ್ಯನಿಂದ ಆ ಕಡೆ ಯೋಚನೆ, ಈ ಕಡೆ ಯೋಚನೆ. ಸಿದ್ದರಾಮಯ್ಯನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಮನೆ ಇದರಲ್ಲಪ್ಪ ನಿಮ್ಮ ಜನಕ್ಕೆ ಬೆಂಕಿ ಹಾಕೋ
ಹಾಕವ್ರೆ ಬಂದರೆ ನಮ್ಮ ಜೊತೆಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ಬರೋ ರೀತಿಲಿ ಎಲ್ಲ ಬೇರೆ ಬೇರೆ ಐಷಾರಾಮಿ ಕಂಪ್ನಿಗಳು ಬೇರೆ ಬೇರೆ ಖಾಸಗಿ ಕಂಪ್ನಿಗಳೆಲ್ಲ ಬಂದು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ರಲ್ಲ, ಇಲ್ಲಿ ನಿಮಗೆ ತಾಕತ್ತು ದಮ್ಮು ಧೈರ್ಯ ಇಲ್ವಾ? ಮಾನ್ಗಟ್ಟವೆ ನೀವು ಮಾಡ್ತಿರ್ತಕ್ಕಂಥ ಏಸ್ಕೆ ಕೆಲಸದಿಂದ, ನೀವು ಮಾಡ್ತಿರ್ತಕ್ಕಂಥ ಮನೆಯಲ್ಲಿ ಕೆಲಸದಿಂದ ನಿಮ್ಮ ಮಕ್ಕಳು ಬೀದಿ ಪಾಲು ಬರ್ತವೆ. ಸಿದ್ದರಾಮಯ್ಯನವ್ರು ಬರಲ್ಲ, ಯಡಿಯೂರಪ್ಪನವರು ಬರಲ್ಲ, ಕುಮಾರಸ್ವಾಮಿ ಅವರು ಬರಲ್ಲ. ನಿಮಗೆ ನೀವೇ ಶತ್ರುಗಳಾಗ್ತೀರಿ, ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ಅಂತ ನಾವು ನೇರವಾಗಿ ಹೇಳ್ತಾ ಇದ್ವಲ್ಲ ಮೇಡಮ್. ಜನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಇವತ್ತು 15 ಲಕ್ಷ ಜನ ಇದ್ದು ಇವತ್ತು 50-60 ಜನ ಮೈಸೂರಿನಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅಂದರೆ ನಾವು ಯಾರಿಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ನಾವು ಇನ್ನೂ ನಮ್ಮ ಆಕ್ರೋಶನ ಎಷ್ಟು ಅಂತ ಹೊರ ಹಾಕೋಕ್ಕಾಗುತ್ತೆ? ಇವತ್ತು ಪ್ರಾಮಾಣಿಕ ಹೋರಾಟಗಾರನ ಹತ್ತಿಕ್ತವ್ರೆ, ಪ್ರಾಮಾಣಿಕ ರೈತರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇವ್ರು ರಣಹೇಡಿಗಳಲ್ಲಿ, ಇವರು ರಾಕ್ಷಸರಲ್ವಾ? ಇವ್ರು ಮಾನ ಮರ್ಯಾದಿಲ್ಲ ಇವ್ರಿಗೆ. ನಿಜವಾಗ್ಲೂ ನಿಮ್ಮ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳದಂಥ ನಾಡು ಅಂತ ಏನಾರು ನೀವು ಹೇಳ್ಬೇಕಾದ್ರೆ ನೀವು ಅಯೋಗ್ಯರ ವೇದಿಕೆಗಳ ಮೇಲೆ ಮೊದಲು ಕನ್ನಡ ನಾಮಫಲಕಗಳನ್ನ ಅಳವಡಿಸಿ, ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ನಾಮಫಲಕಗಳನ್ನ ತೆರವುಗೊಳಿಸಿ. ನಿಮಗೆ ಮಾನ ಮರ್ಯಾದೆ ಇದ್ದದೇನ್ರಿ? ವೇದಿಕೆ ಮೇಲೆ ಬೇಕಾದಷ್ಟು ಮಾರುದ್ದ ಯೋಚನೆ ಮಾಡಿ ಜನಗಳ ಕಿವಿ ಮುಡಿಸಿ ಜನಗಳಿಗೆ ಹುಚ್ಚುಭಿಮಾನವನ್ನು ಬೆಳೆಸಿ ಜನಗಳಿಗೆ ಆಶಾಕಾಂಕ್ಷೆಗಳು ತೋರಿಸ್ತಿರಲ್ಲ ರಣಹೇಡಿ ರಾಜಕಾರಣಿಗಳೇ, ರಣಹೇಡಿ ಅಧಿಕಾರಿಗಳೇ. ಮೊದಲು ಸಾಂಸ್ಕೃತಿಕ ನಗರದ ಇತಿಹಾಸವನ್ನು ಅರಿಯಿರಿ. ನಾನು 8ನೇ ಕ್ಲಾಸಲ್ಲಿ ಓದಿ ನಾನು ಇವಾಗ ಮೈಸೂರು ಸಾಂಸ್ಕೃತಿಕ ನಗರ ಉಳಿಬೇಕು ಅಂತ ಇವ್ರು IAS IPS ಹೋಗಿ ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾಯಿದ್ರೆ ಅಂದರೆ ಇವ್ರ ಮನೆ ಹಾಳಾಗ ಅವ್ರಿಗೆ ಯಾಕೆ ರಾಜಕಾರಣ, ಯಾಕೆ ಅಧಿಕಾರ ಏನಕ್ಕೆ? ಜನಗಳು ಸಾರ್ವಜನಿಕರು ಕಟ್ಟೋ ತೆರಿಗೆ ಏನಕ್ಕೆ? ಇವ್ರ ಹೆಂಡತಿ ಮಕ್ಕಳು ಮಾತ್ರ ದಪ್ಪ ಆಗಬೇಕು, ಇವ್ರ ಹೆಂಡತಿ ಮಕ್ಕಳಿಗೆ ಒಡವೆ 500ಗಳು ಹಾಕಬೇಕು, ಸಾಮಾನ್ಯ ಜನ ಬೀದಿಲೇ ಬಿದ್ದಿರ್ಬೇಕಾ? ಇವ್ರಿಗೆ ಯೋಗ್ಯತೆಗೆ ಒಂದು ಕನ್ನಡ ಶಾಲೆನ ಉದ್ಧಾರ ಮಾಡೋಕ್ಕಾಗಲಿಲ್ಲ, ಒಂದು ಕನ್ನಡ ಶಾಲೆನ ಉದ್ಧಾರ ಮಾಡೋಕ್ಕೆ, ಒಂದು ಮೋರಿಗಳು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ. ಇವ್ರು ಮಾನ್ಗೆಟ್ಟವ್ ಕುಳ್ಗೆಟ್ಟವ್ರಿಗೆ ಇಂಥವ್ರನ್ನೇ ಸೇಪ್ನಾರ ಹಾಕ್ತೀರಿ, ಇವ್ರಿಗೆ ಮೋಸಂಬಿಯಾರ ಹಾಕ್ತೀರಿ, ಇವ್ರಿಗೆ ಪುಷ್ಪಾರ್ಚನೆ ಮಾಡ್ತೀರಲ್ಲ. ನಿಮ್ಮಂಥ ಮಾನ್ಗೆಟ್ಟ ಜನ ಇನ್ನೆಲ್ಲೂ ಇಲ್ಲ ಅಂತ ನಮ್ಮ ಜನರನ್ನು ನಾವು ಧಿಕ್ಕರಿಸಿ ನಮ್ಮ ಜನರನ್ನು ನಾವು ಖಂಡಿಸಬೇಕಾಗಿದೆ. ಇವತ್ತು ನಾವು ಪರಿಸ್ಥಿತಿ ಬಂದು ತಲುಪಿದ್ದೇವೆ. ಇವತ್ತಾದರೂ ಇನ್ನು ಮುಂದೆ ಆದರೂ ಮೈಸೂರಿನ ಜನ ಮೈ ಚಳಿಬಿಟ್ಟು ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಧೈರ್ಯ ಮಾಡಿ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ನಾವಿರ್ತೇವೆ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ, ರಾಜಕಾರಣಿಗಳ ಧಿಕ್ಕರಿಸುವುದ್ರ ಮೂಲಕ ನಮ್ಮ ಜನರನ್ನ ಬೆಂಬಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತೀನಿ ಮೇಡಮ್. ಧನ್ಯವಾದಗಳು, ನಮಸ್ಕಾರ.